ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಚಿಂತಾಮಣಿ ನಗರದ ಎನ್ಆರ್ ಬಡಾವಣೆಯ ನಗರಸಭೆ ಕಚೇರಿಯ ಹಿಂಭಾಗದಲ್ಲಿರುವ ಗುರುಸ್ಪರ್ಶ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ವಿಶೇಷ ಚಿಕಿತ್ಸಾ ಸೌಲಭ್ಯಗಳು ದೊರೆಯಲಿದೆ. ಮಕ್ಕಳ ತಜ್ಞರಾದ ಡಾಕ್ಟರ್ ಕಲ್ಯಾಣೇಶ್ ಜಿ ವಾರದ 7 ದಿನಗಳಲ್ಲಿ ಮಕ್ಕಳ ತುರ್ತು ಚಿಕಿತ್ಸೆ ಜೊತೆಗೆ ಪ್ರತಿದಿನ 7 ರಿಂದ ಮಧ್ಯರಾತ್ರಿ 12 ಗಂಟೆವರೆಗೂ ಕಾರ್ಯನಿರ್ವಹಿಸಲಿದ್ದಾರೆ. ನವಜಾತ ಶಿಶು ಆರೈಕೆ, ರೋಗ ನಿರೋಧಕ ಲಸಿಕೆಗಳು, ಒಳರೋಗಿ ಮತ್ತು ಹೊರರೋಗಿ ಸೇವೆಗಳ ಜೊತೆಗೆ ಫೋಟೋಥೆರಪಿ ಮತ್ತು ನೆಬುಲೈಸೇಷನ್ ಸೇವೆಗಳು ಇವರಿಂದ ದೊರೆಯಲಿದೆ. ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಯಶಸ್ವಿನಿ ಜಿ ರವರು ವಾರದ 7 ದಿನಗಳಲ್ಲಿ ಬೆಳಗ್ಗೆ 10 ರಿಂದ ಮಧ್ಯಾಹ್ನ 2 ಗಂಟೆ, ಸಂಜೆ 6 ರಿಂದ 9 ಗಂಟೆವರೆಗೂ ಕಾರ್ಯನಿರ್ವಹಿಸಲಿದ್ದು ಬಂಜೆತನ ನಿವಾರಣೆ ಮತ್ತು ಲ್ಯಾಪ್ರೋಸ್ಕೋಪಿಕ್ ಸ್ಪೆಷಾಲಿಟಿ ತಜ್ಞರಾಗಿದ್ದು, ಇದರ ಜೊತೆಗೆ ಆಂಟಿನೇಟಲ್ ಕೇರ್, ನಾರ್ಮಲ್ ಡೆಲಿವರಿ ಮತ್ತು ಸಿಸೇರಿಯನ್ ಸೆಕ್ಷನ್, ಹೈ ರಿಸ್ಕ್ ಪ್ರೆಗ್ನೆನ್ಸಿ ಸರ್ವಿಸಸ್, ಫ್ಯಾಮಿಲಿ ಪ್ಲಾನಿಂಗ್ ಸರ್ವಿಸ್ ಸೇವೆಗಳ ಜೊತೆಗೆ ಗೈನಕಾಲಜಿಗೆ ಸಂಬಂಧಿಸಿದಂತೆ ಅಡೋಲಸೆಂಟ್ ಪ್ರಾಬ್ಲಮ್, PCOD ಪ್ರಾಬ್ಲಮ್, ಗರ್ಭಶಸ್ತ್ರ ಚಿಕಿತ್ಸೆ, ಕ್ಯಾನ್ಸರ್ ಸ್ಕ್ರೀನಿಂಗ್, ಲ್ಯಾಪ್ರೋಸ್ಕೋಪಿ ಸರ್ಜರಿ ಸೌಲಭ್ಯ ಇವರಿಂದ ದೊರೆಯಲಿದೆ. ಆಸ್ಪತ್ರೆಯಲ್ಲಿ ಔಷಧಿ ಅಂಗಡಿಯ ಸೌಲಭ್ಯ, ಒಳರೋಗಿಗಳ ಸಾಮಾನ್ಯ ಮತ್ತು ವಿಶೇಷ ಕೊಠಡಿಗಳ ಜೊತೆಗೆ ಆಕ್ಸಿಜನ್ ಸೌಲಭ್ಯದ ಕೊಠಡಿ ಸಹ ದೊರೆಯುತ್ತಿದೆ. ಹೆಚ್ಚಿನ ವಿವರಗಳಿಗೆ ಮೊಬೈಲ್ ಸಂಖ್ಯೆ 7676985401ಕ್ಕೆ ಸಂಪರ್ಕಿಸುವುದು. ಅವರಿಬ್ಬರದ್ದು ಕಾಲೇಜಿನ ಸ್ನೇಹ. ಆ ಬಳಿಕ ಇನ್ಸ್ಟಾದಲ್ಲಿ ಪರಸ್ಪರ ರೀಲ್ಸ್ ಮೂಲಕ ಪ್ರೀತಿಯು ಹುಟ್ಟಿದೆ. ಆದರೆ ಮದುವೆಯಾಗಿ 3 ವರ್ಷಕ್ಕೆ ಹೆಂಡತಿ ಮೇಲೆಯೇ ಅನುಮಾನಗೊಂಡ ಗಾಂಜಾ ವ್ಯಸನಿ ಗಂಡ ಕಡೆಗೆ ಪತ್ನಿಯನ್ನ ಕೊಲೆಗೈದು ಪೊಲೀಸ್ ಠಾಣೆಯಲ್ಲಿ ಶರಣಾಗಿದ್ದಾನೆ. ಹೀಗೆ ಆಸ್ಪತ್ರೆ ಶವಾಗಾರದ ಎದುರು ಗೋಳಾಡುತ್ತಿರುವ ಕುಟುಂಬ, ರಕ್ತದ ಮಡುವಿನಲ್ಲಿ ಬಿದ್ದಿರುವ ಮಹಿಳೆಯರ ಮೃತದೇಹ. ಈ ದೃಶ್ಯಗಳು ಕಂಡುಬಂದಿದ್ದು ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಮಿಂಡಹಳ್ಳಿ ಹೊರವಲಯದಲ್ಲಿ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಕೈವಾರ ಮೂಲದ 25 ವರ್ಷದ ಯೋಗಿಣಿ ಎಂಬ ಮಹಿಳೆ ಇಲ್ಲಿ ಭೀಕರವಾಗಿ ನಿನ್ನೆ ರಾತ್ರಿ ಕೊಲೆಯಾಗಿದ್ದಾರೆ. ಕೊಲೆಗೈದ ಆರೋಪಿ ಗಂಡ ಗಣೇಶ್ ಪತ್ನಿಯ ಕತ್ತು ಚಾಕುವಿನಿಂದ ಕುಯ್ದು ಬಳಿಕ ಮಾಲೂರು ಪೊಲೀಸ್ ಠಾಣೆಗೆ ಹೋಗಿ ಕೊಲೆ ಮಾಡಿರುವುದಾಗಿ ತಪ್ಪೊಪ್ಪಿಕೊಂಡು ಶರಣಾಗಿದ್ದಾನೆ. ಆ ಬಳಿಕ ಮಾಲೂರು ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಮೃತದೇಹವನ್ನ ಕೋಲಾರ ಜಿಲ್ಲಾಸ್ಪತ್ರೆಗೆ ಮರಣೋತ್ತರ ಪರೀಕ್ಷೆಗೆ ರವಾನಿಸಿದ್ರು. ಕೊಲೆಯಾದ ಯೋಗಿಣಿ ಮೂಲತಃ ಕೈವಾರ ಗ್ರಾಮದವರು. ಇದೇ ಚಿಂತಾಮಣಿ ತಾಲೂಕಿನ ಬ್ಯಾಲಹಳ್ಳಿ ಗ್ರಾಮದ 30 ವರ್ಷದ ಗಣೇಶ್ನನ್ನ 3 ವರ್ಷದ ಹಿಂದೆ ಪ್ರೀತಿಸಿ ಇಬ್ಬರು ಮದುವೆಯಾಗಿದ್ದಾರೆ. ಇವರಿಬ್ಬರದ್ದು ಬೇರೆ ಬೇರೆ ಜಾತಿಯಾದ ಕಾರಣ ಆರಂಭದಲ್ಲಿ ಎರಡೂ ಕಡೆಯವರ ಪೋಷಕರು ಮದುವೆಗೆ ನಿರಾಕರಿಸಿದ್ದಾರೆ. ಆದರೆ ಒಬ್ಬರನ್ನೊಬ್ಬರು ಬಿಟ್ಟಿರಲ್ಲ ಎಂದು ಪಟ್ಟು ಹಿಡಿದಾಗ ಚಿಂತಾಮಣಿಯಲ್ಲಿ ಹಿರಿಯರ ಸಮ್ಮುಖದಲ್ಲಿ ರಿಜಿಸ್ಟರ್ ಮ್ಯಾರೇಜ್ ಮಾಡಲಾಗಿದೆ. ಆದರೆ ಮದುವೆಯಾದ 1 ವರ್ಷಕ್ಕೆ ಹೆಣ್ಣು ಮಗು ಜನಿಸಿದ ನಂತರ ಗಣೇಶ್ ತನ್ನ ವರಸೆ ಬದಲಿಸಿದ್ದಾನೆ. ಡ್ರೈವರ್ ಕೆಲಸ ಮಾಡ್ತಿದ್ದ ಗಣೇಶ್ ಪತ್ನಿಯನ್ನ ಬೆಂಗಳೂರಿನ ಆವಲಹಳ್ಳಿಯಲ್ಲಿ ಬಾಡಿಗೆ ಮನೆಯಲ್ಲಿಟ್ಟು ನೋಡಿಕೊಳ್ತಿದ್ದ. ಮನೆ ಬಾಡಿಗೆಯನ್ನು ಕಟ್ಟದೆ ಸಂಸಾರವನ್ನ ನೋಡಿಕೊಳ್ಳದೆ ಮದ್ಯ ವ್ಯಸನಿ ಹಾಗೂ ಗಾಂಜಾ ವ್ಯಸನಿಯಾಗಿದ್ದ. ಜೊತೆಗೆ ಗಾಂಜಾ ಕೇಸ್ನಲ್ಲಿ ಒಮ್ಮೆ ಆರೋಪಿಯಾಗಿ ಪ್ರಕರಣ ದಾಖಲಾಗಿತ್ತು. ಹೀಗೆ ಗಂಡನ ಕಾಟ ತಾಳಲಾರದೆ ಪತ್ನಿ ಯೋಗಿಣಿ ಕಳೆದ 1 ವಾರದ ಹಿಂದೆ ಮನೆ ಬಿಟ್ಟು ಹುಟ್ಟೂರು ಕೈವಾರಕ್ಕೆ ಮಗುವಿನ ಸಮೇತ ಬಂದಿದ್ದಾಳೆ. ಆದರೆ ಪತ್ನಿಯ ಬೆಂಬಿಡದ ಗಣೇಶ್ ನಿನ್ನೆ ಕೋಲಾರದ ನರಸಾಪುರ ಕೈಗಾರಿಕಾ ಪ್ರದೇಶದಲ್ಲಿ ಕೆಲಸ ಪಡೆದುಕೊಳ್ಳಲು ಖಾಸಗಿ ಕಂಪನಿಯೊಂದರಲ್ಲಿ ಸಂದರ್ಶನಕ್ಕೆ ತೆರಳಿರೋ ವಿಚಾರವನ್ನ ಯೋಗಿಣಿಯ ಬಳಿಯೇ ಮಾಹಿತಿ ಪಡೆದು ಮಾತನಾಡುವ ಸೋಗಿನಲ್ಲಿ ಮಿಂಡಹಳ್ಳಿಯ ಹೊರವಲಯದಲ್ಲಿ ಚಾಕುವಿನಿಂದ ಇರಿದು ಕೊಲೆಗೈದಿದ್ದಾನೆ. ಗಣೇಶ್ ಸಂಸಾರವನ್ನ ನೆಟ್ಟಗೆ ನೋಡಿಕೊಳ್ಳದೆ ಇದ್ರೂ ಕಳೆದ 3 ವರ್ಷದಿಂದ ತಾಳ್ಮೆ ಕಳೆದುಕೊಳ್ಳದ ಯೋಗಿಣಿ ಮುಂದೆ ಕೆಲಸಕ್ಕೆ ಸೇರಿ ತನ್ನ ಕಾಲ ಮೇಲೆ ತಾನು ನಿಂತು ಜೀವನ ನಡೆಸುವ ಮಹದಾಸೆ ಇರಿಸಿಕೊಂಡಿದ್ಲು. ಆದರೆ ಪತ್ನಿಯ ಮೇಲೆ ವಿಪರೀತ ಅನುಮಾನ ಪಡಲು ಆರಂಭಿಸಿದ್ದ ಗಣೇಶ್ ಫೋನ್ನಲ್ಲಿ ನೀನು ಯಾರ ಬಳಿಯೋ ಮಾತನಾಡ್ತಿದ್ದೀಯಾ ಎಂದು ಇನ್ನಿಲ್ಲದಂತೆ ಜಗಳ ತೆಗೆದಿದ್ದಾನೆ. ಇದೇ ಅನುಮಾನದ ಹುಚ್ಚಾಟದಿಂದಲೇ ಗಂಡನನ್ನೇ ಬಿಟ್ಟು ಬಂದಿದ್ದಳು ಯೋಗಿಣಿ. ಕೊಲೆಗೈಯುವ ಮುನ್ನವೂ ನೀನು ಬೇರೆ ಯಾರನ್ನೋ ಪ್ರೀತಿ ಮಾಡ್ತಿದ್ಯಾ ಎಂದು ಜಗಳ ಕಿತ್ತು ಬಳಿಕ ಚಾಕುವಿನಿಂದ ಇರಿದು ಕೊಲೆ ಮಾಡಿದ್ದಾನೆ. ಆರೋಪಿಗೆ ತಕ್ಕ ಶಿಕ್ಷೆ ಕೊಡಿ ಎಂದು ಪೋಷಕರು ಒತ್ತಾಯಿಸಿದ್ದು, ಈಗಾಗಲೇ ತೀವ್ರ ಬಡತನದಲ್ಲಿ ಸಿಲುಕಿರೋ ಕುಟುಂಬಕ್ಕೆ ಸರ್ಕಾರದಿಂದ ಪರಿಹಾರ ಕೊಡಿಸುವ ಭರವಸೆಯನ್ನ ಮಾಲೂರು ತಹಶೀಲ್ದಾರ್ ರೂಪಾ ನೀಡಿದ್ದಾರೆ.
ಒಟ್ಟಿನಲ್ಲಿ ಪೋಷಕರ ವಿರೋಧದ ನಡುವೆಯೂ ಅಂತರ್ಜಾತಿ ಮದುವೆಯಾಗಿದ್ದ ಪ್ರೇಮಿಗಳು ಮುಂದೆ ಸುಖವಾದ ಜೀವನ ಕನಸು ಕಂಡಿದ್ರು. ಆದರೆ ಹೆಂಡತಿಯ ಮೇಲಿನ ಅನುಮಾನದಿಂದ ಪತ್ನಿಗೆ ಕಾಟ ಕೊಡಲು ಆರಂಭಿಸಿದ್ದ ಗಾಂಜಾ ವ್ಯಸನಿ ಗಂಡನ ಕಾಟ ತಾಳಲಾರದೆ ಮನೆ ಬಿಟ್ಟು ಬಂದಿದ್ದು ಮಹಿಳೆ ಮುಂದೆ ಸ್ವತಂತ್ರ ಜೀವನದ ಕನಸು ಕಂಡಿದ್ಲು. ಆದರೆ ಅನುಮಾನ ನೆತ್ತಿಗೇರಿಸಿಕೊಂಡಿದ್ದ ಗಂಡ ಪತ್ನಿಯನ್ನೇ ಬರ್ಬರವಾಗಿ ಕೊಲೆಗೈದು ಜೈಲು ಸೇರಿದ್ದು ಅತ್ತ 1.5 ವರ್ಷದ ಮಗು ಆರೈಕೆಯೇ ನೊಂದ ಪೋಷಕರಿಗೆ ಸವಾಲಾಗಿದೆ. ಇನ್ನು ಆರೋಪಿಯ ಮನೆ ಮುಂದೆ ಶವದೊಂದಿಗೆ ಧರಣಿ. ಇನ್ನು ಮೃತಳ ಮರಣೋತ್ತರ ಪರೀಕ್ಷೆ ನಡೆಸಿದ ನಂತರ ಶವವನ್ನು ಮೃತರು, ಪೋಷಕರು ಮತ್ತು ಸಂಬಂಧಿಕರು ತಂದು ಕೊಲೆ ಮಾಡಿದ ಆರೋಪಿಯಾದ ಕೈವಾರ ಹೋಬಳಿಯ ಬ್ಯಾಲಳ್ಳಿ ಗ್ರಾಮದ ಗಣೇಶ್ ಅವರ ಮನೆಯ ಮುಂದೆ ಶವವಿಟ್ಟು ನ್ಯಾಯಕ್ಕೆ ಆಗ್ರಹಿಸಿ ಪ್ರತಿಭಟನಾ ಧರಣಿ ನಡೆಸುತ್ತಿದ್ದಾರೆ. ವಿಷಯ ತಿಳಿದು ಸ್ಥಳಕ್ಕಾಗಿದ್ದ PSI ಶಾಬುದ್ದೀನ್, ASI ಹರೀಶ್ ಮತ್ತು ತಂಡ ಗ್ರಾಮಕ್ಕೆ ಭೇಟಿ ನೀಡಿ ಯಾವುದೇ ಘರ್ಷಣೆ ನಡೆಯದಂತೆ ಮುಂಜಾಗ್ರತೆ ವಹಿಸಿದ್ದರು. ಕೊನೆಗೂ ಗ್ರಾಮಸ್ಥರು ಮತ್ತು ಹಿರಿಯರ ಸಮ್ಮುಖದಲ್ಲಿ ರಾಜಿ ಸಂಧಾನ ನಡೆಸಿದ ನಂತರ 8 ಗಂಟೆಯ ವೇಳೆಗೆ ಧರಣಿ ಅಂತ್ಯಗೊಂಡು ಶವವನ್ನು ಮೃತಳ ತವರೂರಾದ ಕೈವಾರದಲ್ಲಿ ಶವ ಸಂಸ್ಕಾರ ನೆರವೇರಿಸಲು ಪೋಷಕರು ಕರೆದೊಯ್ದ ಘಟನೆ ನಡೆಯಿತು. ಕತ್ಕೊಯ್ದು ಗಣೇಶ ಬ್ಯಾಲಳ್ಳಿ ಮದುವೆ ಆಗಿತ್ತು ಸರ್. ಅಲ್ಲಿ ಇದರಲ್ಲಿ ಇದ್ದರು ಸರ್ ಹಾವಲಹಳ್ಳಿ. ಅಲ್ಲಿಂದನೂ ಮಗು ಬಂದು ಒಂದು ವಾರ ಆಗಿದ್ದರೆ ಆ ಮಗನು ಕುಡಿದ್ಬಿಟ್ಟು ಬಂದು ಹಂಗೆ ಹಿಂಗೆ ಅಂತ ಟಾರ್ಚರ್ ಕೊಟ್ಟು ಇದು ಮಾಡ್ತಾಯಿದ್ನು. ಅದಕ್ಕೋಸ್ಕರ ಬಂದಿದ್ಲು. ನರಸಾಪುರಕ್ಕೆ ಇಂಟ್ರ್ಯೂಕ್ ಅಂತ ಹೋಗಿದ್ದೆ ನಾನು ಸಂಜೆ 5 ಗಂಟೆಲೇ ಕತ್ತು ಕೊಯ್ದುಬಿಟ್ಟು ಲವ್ ಮ್ಯಾರೇಜ್ ಸರ್, ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಸರ್. ಅವ್ನಿಗಲ್ಲ ಸರ್, ನಾವು SC ಸರ್. ಅವರು ಹಳೆ ಓಲ್ಡ್ ಸ್ಟೂಡೆಂಟ್ ಸರ್. ನಾನು ಅಲ್ಲಿ ಚಿಂತಾಮಣಿ ಆವಾಗ ಪರಿಚಯ ಆಗಿರೋ ಸರ್. ನನ್ನ ಮಗಳು ಡಿಪ್ಲೊಮಾ ಮಾಡಿದ್ವಿ. ಚೆನ್ನಾಗಿಲ್ಲ ಸರ್, ಯಾವಾಗಲೂ ಕಿತ್ತಾಡೋದು, ಕುಡಿದ್ಬಿಟ್ಟು ಬಂದು ಜಗಳ ಮಾಡೋದು, ಡ್ರಗ್ಸು ಗಾಂಜಾ ಎಲ್ಲ ಹೊಡಿತಾನೆ ನನ್ನ ಮಗ. ಅವನಿಗೆಲ್ಲ ನಾವು ಗಾಡಿ ನಾವು ತಗೊಟ್ಟಿರೋದು, ಇದು ಮೊಬೈಲ್ ನಾವು ಕೊಡಿಸಿರೋದು ಎಲ್ಲ ನಮ್ಮದು ಸರ್. ನಮ್ಮದೇನಿಲ್ಲ. ₹1 ಖರ್ಚು ಮಾಡಿದ್ರೆ ಆಯಮ್ಮನ ಕೆಲಸಕ್ಕೆ ಹೋಗೋದು, ತಗೊಂಬಂದು ಹಾಕೋದು, ತಿನ್ಕೊಂಡು ಮನೇಲಿರೋದು. ಅವ್ನು ಲೋಪರ್ ಅವನೇನನ್ನು ಮಾಡಿ ಸಾಯಿಸ್ಬೇಕು. ಅವ್ರ ಜೊತೆಲಿ ಮಾತಾಡ್ತಾಳ, ಇವ್ರ ಜೊತೆಲಿ ಮಾತಾಡ್ತಾಳ ಅಂತ ಹೇಳ್ಬಿಟ್ಟು ಅವ್ನಿಗೆ ಅದೇ ಸರ್. ಅಲ್ಲ ಸರ್, ನಮ್ಮೂರಲ್ಲ ಅವರು ಅನುಮಾನ ಪ್ರಾಣಿ ಸರ್. ಅವನು ಅನುಮಾನ ಪ್ರಾಣಿ. ಅವನು ಟಾರ್ಚರ್ ಏನೇ ಯಾರೋದೋ ಫೋನ್ ಮಾಡ್ತೀಯಾ, ಯಾರ್ಯಾರು ಮಾಡ್ತೀಯಾ, ಏನು ಎತ್ತ ಅಂತೇಳಿ ಇದು ಮಾಡೋದು, ಟಾರ್ಚರ್ ಕೊಡೋದು, ಹೊಡೆಯೋದು, ಬಡಿಯೋದು, ಆ ಥರ ಎಲ್ಲ ಮಾಡಿ ಇದು ಮಾಡಿದ್ದಾರೆ. ಚಿಂತಾಮಣಿ ತಾಲೂಕು ಬೆಳೆಹಳ್ಳಿ ಮಾದ್ರಕಲ್ಲ ಹತ್ರ ಬರ್ತದೆ. ಇಲ್ಲ ಸರ್, ಅವನು ಫೋನ್ ಮಾಡಿ ಇದು ಮಾಡಿದ್ದಾನೆ ಸರ್. ಈ ಥರ ಒಂದು 10-20 ಸರಿ ಫೋನ್ ಮಾಡೋನೆ. ಆಮೇಲೆ ರಿಸೀವ್ ಮಾಡಿಬಿಟ್ಟು ನಾನು ಬರಲ್ಲ ಹಂಗೆ ಹಿಂಗೆ ಅಂತ ಇದು ಮಾಡಿದ್ದಕ್ಕೆ ಅವನು 5 ಗಂಟೆವರೆಗೂ ಅಲ್ಲೇ ನರಸಾಪುರ ಇದರಲ್ಲಿ ಕಾತ್ಕೊಂಡಿದ್ದು. 10 ಅಂತೇಳಿ ಗಾಡಿ ಕತ್ಸ್ಕೊಂಡು ಕುಳಿಸ್ಕೊಂಡು ಹೋಗಿದ್ರು ಸರ್. ಮಗಳು ಒಂದೇ ಮಗಳು ಸರ್, 1.5 ವರ್ಷ. ನಾವೇ ಸಾಕ್ತಾಯಿದ್ರಿ ಸರ್. ಮಗುನ ಸಾಕಕ್ಕೆ ಕೂಡ ಅವ್ನು ಎದ್ದಿಲ್ಲ ಸರ್. 8 ದಿನ ಸಾಕ್ತಾಯಿಲ್ಲ ಏನು ಸರ್. ಸರ್ ಅವ್ನು ಸಾಯಿಸ್ಬಿಡ್ಬೇಕು ಸರ್. ನನ್ನ ಮಕ್ಕಳಿದ್ರೆ ಇನ್ನೂ ಅಂತ 106 ತಪ್ಪು ಅವರ ವೈಫು ಯೋಗಿನಿ ಅನ್ನೋರದ್ದು ಒಂದು ಕೊಲೆ ಆಗಿದೆ ಅಂತ ಅಂದ್ಬಿಟ್ಟು ನಮಗೆ ಪೊಲೀಸ್ ಠಾಣೆಯಿಂದ ಇನ್ಫಾರ್ಮೇಷನ್ ಬಂತು. ಅದು 7 ವರ್ಷದ ಒಳಗಡೆ 2 ವರ್ಷ ಆಗಿದೆ ಮದುವೆ ಆಗಿ ಅಂತ ಅವ್ರ ಪೇರೆಂಟ್ಸ್ ತಿಳಿಸಿದ್ದಾರೆ. ಲವ್ ಮ್ಯಾರೇಜ್ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ತುಂಬ ತೊಂದರೆ ಕೊಡ್ತಾಯಿದ್ರು ಅಂತ ಅವ್ರ ಪೇರೆಂಟ್ಸು ತುಂಬ ಗೋಗರ್ದಿದ್ದಾರೆ. ಮತ್ತು ಅದನ್ನು ಶವ ತನಿಖೆಗೆ ಒಳಪಡಿಸ್ತಾ ಇದ್ದೀವಿ. ಇನ್ಕ್ವೆಸ್ಟಲ್ಲಿ ಏನಿದೆ ಅದು ರಿಪೋರ್ಟ್ ಮಾಡಿ ಕಾನೂನಾತ್ಮಕವಾಗಿ ಏನು ಕ್ರಮ ವಹಿಸಬೇಕು ಅದನ್ನು ಪೊಲೀಸರಿಗೆ ಡೈರೆಕ್ಷನ್ಸ್ ಕೊಡೋಕ್ಕೆ ಸಂಬಂಧಪಟ್ಟಂತೆ ಇದು ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆಗಿದೆ. ಒಂದು ಎರಡನೇದು ಇವರು ಚಿಂತಾಮಣಿ ತಾಲೂಕು ಕೈವಾರದವರು ಹೆಣ್ಣು ಮಗು ಅಂತ ಹೇಳುತ್ತೆ. ಅದಕ್ಕೊಂದು ಹೆಣ್ಣು ಮಗುನೂ ಇದೆ, 1.5 ವರ್ಷದ ಒಂದು ಮಗು ಸಹ ಇದೆ. ಸೊ ಅದಕ್ಕೆ ಸಂಬಂಧಪಟ್ಟಂಗೆ ನಮ್ಮಲ್ಲಿ ಏನಿದೆ ಇಲಾಖೆಯಡಿ ಪರಿಹಾರ ಏನು ಕೊಡಬೇಕು ಅದನ್ನು ಕುಟುಂಬಕ್ಕೆ ಒದಗಿಸುವಂಥ ವ್ಯವಸ್ಥೆನ ಮಾಡ್ತೀವಿ. ಇದು ಹಿಂಗೆ ಲವ್ ಮಾಡ್ಕೊಂಡು ಇನ್ಸ್ಟಾಗ್ರಾಮಾಗೆಲ್ಲ ಇದು ಮಾಡ್ಕೊಂಡು ಫೋನ್ಗಳಾಗ ಮಾತಾಡ್ಕೊಂಡು ಎಲ್ಲ ಇದು ಮಾಡ್ತಾ ಓದೋ ಮಗುನ ನಮಗೆ ಗೊತ್ತಿರಲಿಲ್ಲ. ಅವರು ನಾವು ನಮ್ಮೂರಲ್ಲಿ ನಮ್ಮ ತವ್ರ ಮನೆಯಲ್ಲಿ ಬಿಟ್ಟಿದ್ರು ನಮ್ಮ ಮಗುನ ಕರ್ಕೊಂಡೋಗಿ. ಏನೋ ಹಿಂಗೆ ಪ್ರಾಬ್ಲಮ್ ಆಗಿ ಬುದ್ಧಿ ಹೇಳಿ ಕರ್ಕೊಂಡೋಗಿ ಅಲ್ಲಿ ಬಿಟ್ರಿ. ಒಂದು ಸರಿ ಕರ್ಕೊಂಡೋಗಿದ್ದೆ ಇವನು. ಅವ್ರ ಮಾವನು ಗುಂಡೂರವನು ರತನ್ ಅಂತ ಹೇಳ್ಬಿಟ್ಟು ಅವನು ನಮ್ಗೆ ಕಾಲ್ ಮಾಡಿ ಹೇಳ್ದ, ಈ ಥರ ಇದ್ದಾರೆ ನಿಮ್ಮ ಮಗಳು, ಬಂದು ಕರ್ಕೊಂಡೋಗಿ ಅಂತ ಹೇಳ್ದ. ಓ ಸರಿ ಅಂತ ಹೇಳ್ಬಿಟ್ಟು ನಮ್ಮವರು ನಾವಿಬ್ಬರು ಹೋಗಿದ್ವಿ. ಕರ್ಕೊಂಬಂದು ಬುದ್ಧಿ ಹೇಳಿ ಅವ್ರನ್ನ ಕರ್ಕೊಂಡು ಬಂದು ಮನೇಲಿ ಇಟ್ಕೊಂಡು ನಾನು ತವ್ರ ಮನೆಗೆ ಕಳಿಸಿದ್ದೆ. ಆ ತವ್ರ ಮನೆಯಿಂದ ಇವನು ತಿರ್ಗಾ ಕಾಂಟ್ಯಾಕ್ಟ್ ಮಾಡಿಕೊಂಡು ಅಲ್ಲೋಗಿ ಅಲ್ಲಿಂದ ಹುಡುಗಿನ ತಿರ್ತಿ ಕರ್ಕೊಂಡು ಹೋಗಿದ್ದ. ತಿರ್ತಿಯಿಂದ ನಮ್ಮ ತವ್ರ ಮನೆಯವರು ಕಂಪ್ಲೇಂಟ್ ಕೊಟ್ಟಿದ್ದರು ಜಾಲಲ್ಲಿ.
ಅಲ್ಲಿ ನಾವು ಹೋಗಿ ಎಲ್ಲ ಇದು ಮಾಡಿಕೊಂಡು ಇವ್ರನ್ನ ಕೇಳ್ಕೊಂಡ್ವಿ, ಬರ್ರಮ್ಮ ಬೇಡ ಇವೆಲ್ಲ ಸಾರ್ಥಕ ಅಲ್ಲ, ಇವು ಟೈಮ್ ಪಾಸ್ ಇವೆಲ್ಲನೂ ಕರ್ಕೊಂಡು ಹೋದ್ರು ಯಾರು ಇದು ಮಾಡಲ್ಲ, ನಾಳೆ ಹೆಚ್ಚು ಕಮ್ಮಿ ಆಗುತ್ತೆ ಅಂತ ಕೇಳಿದ್ವಿ. ಒಬ್ಬನ ಬಿಟ್ಟು ಒಬ್ರು ಇರಲ್ಲ, ನಾವಿಲ್ಲೇ ಸತ್ತೋಗ್ತೀವಿ, ನಾವು ದೂರ ಮಾಡಿದರೆ ನಾವು ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತೀವಿ, ನಾವು ಒಬ್ಬರನ್ನೊಬ್ರು ಬಿಟ್ಟಿರಲ್ಲ ಅಂತ ಆ ಹುಡುಗಿನೂ ಕೇಳಿಲ್ಲ, ಆ ಹುಡುಗನೂ ಕೇಳಿಲ್ಲ. ಸರಿ ಪೊಲೀಸವರೆಲ್ಲ ಇದು ಮಾಡಿ ಸರಿ ಅವರು ಏನಿದ್ರೆ ಸತ್ಕೊಂಡ್ಲಿ, ಮದುವೆ ಮಾಡಿಕೊಟ್ಬಿಡು ಹೋಗ್ರಿ ಸರಿ ಅಂತ ಹೇಳ್ಬಿಟ್ಟು ಚಿಂತಾಮಣಿಗೆ ಬಂದು ರಿಜಿಸ್ಟ್ರ್ ಮದುವೆ ಮಾಡಿಕೊಟ್ರು ಬದುಕಕ್ಕೆ ಏನಿಲ್ಲ ಅಂತೇಳ್ಬಿಟ್ಟು ತಿರ್ಗಾ ಮತ್ತೆ ಕೇಳ್ಕೊಂಡ್ರು. ನಾವೇ ಸಹಾಯ ಮಾಡಿದ್ವಿ, ಎಲ್ಲ ವ್ಯವಸ್ಥೆ ಮಾಡಿದ್ವಿ, ರೂಮ್ಗೆ ತಿನ್ನೋದಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದ್ವಿ. ಅವನು ಗಾಡಿ ಓಡ್ಸೋಕೆ ಹೋಗ್ತಾ ಇದ್ದ, ಹೋಗೋದು ಕುಡಿದ್ಬಿಟ್ಟು ಬರೋದು, ಗಾಂಜಾ ಹಾಕ್ಕೊಳೋದು, ಇವ್ರು ಮೊದಲು ಗಂಡು ಹುಡುಗ್ರ ಜೊತೆ ಮಾತಾಡಿದ್ರೆ ಅನುಮಾನ ಪಡೋದು, ಈ ಥರ ಎಲ್ಲ ಮಾಡಿಕೊಂಡು ಟಾರ್ಚರ್ ಕೊಡ್ತಾ ಇದ್ದ. ಗಾಂಜಾ ಕೇಸಲ್ಲೆಲ್ಲ ಸಿಕ್ಕಾಕೊಂಡಿದ್ದಾನೆ, ಕಳ್ತನ ಮಾಡಿ ಸಿಕ್ಕಾಕೊಂಡಿದ್ದಾನೆ. ಅಲ್ಲಿ ಪೊಲೀಸರೆಲ್ಲ ಉಗ್ದು ಅವತ್ತು ಹೇಳಿ ಸರ್ ಬಿಟ್ಬಿಡಮ್ಮ, ಅವ್ನು ಬಿಟ್ಬಿಟ್ಟು ಇದು ಮಾಡ್ಕೊಂಡು ಬದುಕೋ ಹೋಗು, ಒಂದು ಮಗು ಐತೆ, 3 ತಿಂಗಳು ಮಗು ಸರ್. ಅವಾಗ ಚಿಂತಾಮಣಿಗೆ ಹೋದಾಗ ಅವಾಗ ಅವ್ರು ಹೇಳಿದರು ಪೊಲೀಸವರು, ಬೇಡಮ್ಮ ಬಿಟ್ಬಿಡು, ನಿನ್ನ ಬದುಕು ಮಗು ನೋಡು ಅಂತ ಅಪ್ಪನೂ ಅಮ್ಮನಿದ್ದಾರೆ, ಅಲ್ಲಿ ಹೋಗಿ ಬದುಕೋ ಹೋಗು ಅಂತಂದರು. ಆದರೂ ಅವನು ತಿರ್ಗಾ ಮತ್ತೆ ಬಂದು ತಿರ್ಗಾ ನಮಿಸ್ ಕರ್ಕೊಂಡೋದ್ನು. ಅವನ ಮಾತಂದರೆ ಬಿಡ್ತಾರಿಲ್ಲ ಸರ್, ಪ್ರಾಣನೇ ಇಟ್ಕೊಂಡಿದ್ಲು ಅವನ ಮೇಲೆ, ಆ ಪ್ರಾಣನೇ ಕಳ್ಕೊಂಡಾಗಿದ್ಲು. ಇವತ್ತು ನೆನ್ನೆ ಕಂಪ್ನಿಗೆ ಎಂಟ್ರಿಗೆ ಹೋಗಿದ್ದೆ ಸರ್, ಇಲ್ಲಿ ನರಸಾಪುರ ಹತ್ರ. ಒಂದು ನನ್ನ ಫೋನು, ಅವಳ ಫೋನ್ ಇಲ್ಲ, ಆ ಫೋನು ಸಹ ಅವನೇ ಕಿತ್ಕೊಂಡಿದ್ದಾನೆ. ಅವನೇ ಫೋನು, ನಾವು ತಗೊಂಡಿದ್ದ ಫೋನ್ ಅವನೇ ಇಸ್ಕೊಂಡಿದ್ದ. ನನ್ನ ಫೋನು ಅಂತೇಳ್ಬಿಟ್ಟು ಒಂದು 20 ಸರಿ ಮಾಡಿದ್ದಾನೆ. ಮಾಡಿದಾಗೆ ಹುಡುಗಿ ಋಷಿ ಮಾಡಿಬಿಟ್ಟು ಕಂಪ್ನಿಯಲ್ಲಿದ್ದಾಳೆ ಅಂತ ಹೇಳ್ಬಿಟ್ಟು ಅವಳೆ. ಆ ಕಂಪ್ನಿಯಲ್ಲಿ ಯಾವಾಗ ಇದ್ದಾಳೆ ಅಂತ ಹೇಳ್ದಾಗ ಅವನ್ಕ ಇದಾಗಿ ಅವನು ಬಂದು 5 ಗಂಟೆಗೆ ಇದು ಬಿಡ್ತಾರಲ್ಲ ಕಂಪ್ನಿ ಬಿಟ್ಟಾಗ ಅವ್ಳನ್ನ ಕರ್ಕೊಂಡೋಗಿ ಆ ಥರ ಮಾಡಿದ್ದೀನಿ. ಒಬ್ಬರ ಜೊತೆ ಮಾತಾಡೋಂಗಿಲ್ಲ, ಅಣ್ಣವ್ರು ಅಂತೇಳಿ ಫೋನ್ ಇಸ್ಕೊಳಂಗಿಲ್ಲ. ಫೋನ್ ಇಲ್ಲಲ್ಲ ಸರ್, ಕಂಪ್ನಿಗೆ ಹೋದರೆ ಬೇರೆಯವ್ರ ಜೊತೆ ಫೋನ್ ಮಾಡಿದ್ರೆ ಅದೇನು ಗಂಡಸ್ರ ಫೋನೇನೆ ನಿಮ್ಗೆ ಸಿಕ್ಕೋದು, ಬೇರೆ ಲೇಡೀಸ್ ಫೋನ್ ಏನು ಸಿಕ್ಕಲ್ಲ ಅನ್ನೋದು. ಸಾಯಂಕಾಲ ಹೊತ್ತು ಜಗಳ ಮಾಡೋದು, ಗಂಜಾ ಎಣ್ಣೆ ಹೊಡ್ಕೊಂಬರೋದು, ಹೊಡೆಯೋದು, ಬಡಿಯೋದು, ಡೈಲಿ ಫೋನುಗಳು. 12 ಗಂಟೆಯಲ್ಲಿ 1 ಗಂಟೆ ರಾತ್ರಿಯಲ್ಲಿ ಜಗಳಗಳು. ಅವ್ರು ಬದುಕು ಕೊಡ್ತಿದ್ದಾರೆ, ಅವ್ರಿದ್ದು ಏನಕ್ಕೆ ಸರ್? ಮಗು ನಮ್ಮ ಕೈಯಲ್ಲಿ ಕೊಟ್ಬಿಟ್ಟು ಹೋಗಿದ್ದಾರೆ ಸರ್. ನಾವು ಆ ಮಗುನ ಏನು ಮಾಡ್ಬೇಕು ಸರ್? ಯಾರಿದ್ದಾರೆ? ನನಗೆ 2 ಹೆಣ್ಮಕ್ಳು ಸರ್, 2 ಹೆಣ್ಮಕ್ಳೇ. ನನ್ನನ್ನು ಬೆಳಗ್ಗೆ ಮಾತಾಡೇ ಇಲ್ಲ ಮಗು. ಅವ್ರ ಅಪ್ಪನ ಮಾತ್ರ ಮಾತಾಡ್ಸಿ 100 ರೂಪಾಯಿ ಇಸ್ಕೊಂಡ್ಲಂತೆ. ಅಪ್ಪ ಸಾಯಂಕಾಲ ಬಂದು ಕೊಡ್ತೀನಿ, ಅವು ಕೊಡಪ್ಪ ಅಂತೇಳ್ಬಿಟ್ಟು. ಇವಾಗ ಆ ಮಗು ನಾನು ಏನು ಮಾಡಲಿ ಸರ್? ಇವಾಗ ನನ್ನ ಮಗು ಇಲ್ಲ, ಆ ಮಗು ನಾನು ಬಿಟ್ಬಿಟ್ಟಿದ್ರೆ ಅವಳು ಪಾಡ್ಕೊಂಡು ದುಡ್ಕೊಂಡು ಅವಳು ಮಗುನ ಸಾಕೊಂಡಲ್ಲ ಸರ್. ಇವಾಗ ನಮ್ಮ 2 ಮಕ್ಕಳು ಯಾರೂ ಇಲ್ಲ ಸರ್, ಅದು ಇದ್ದಿದ್ದೇ 2 ಮಕ್ಕಳು. ನಮ್ಗೆ ನ್ಯಾಯ ಬೇಕು ಸರ್. ಅವ್ನ ಪ್ರಾಣದಲ್ಲಿ ಕುಡಿದು ಅವ್ನು ನಮ್ಮ ಮಗು ಏನಾಗವಳು ಇವತ್ತು ಅವನ ಅದು ಆಗ್ಬೇಕು ಸರ್.